ಬೆಂಗಳೂರಲ್ಲಿ ರಸ್ತೆಯಲ್ಲೂ ಯಮಗುಂಡಿಗಳದ್ದೇ ದರ್ಬಾರ್. ಮನೆಯಿಂದ ಹೊರಬಂದ್ರೆ ಸೇಫ್ ಆಗಿ ಮತ್ತೆ ಮನೆ ಸೇರ್ತೀವಾ ಅನ್ನೋ ಗ್ಯಾರಂಟಿ ಇಲ್ಲ. ಇದರ ಮಧ್ಯೆ ರಕ್ಕಸ ಗುಂಡಿಗಳಿಗೆ ಮಣ್ಣು ಹಾಕಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ನೂರಾರು ಜ್ವಲಂತ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಇರುವಂತಹ ಜ್ವಲಿಸುವಂತಹ ಸಮಸ್ಯೆ ಅಂದ್ರೆ ರಸ್ತೆ ಸಮಸ್ಯೆ, ರಸ್ತೆಯಲ್ಲಿ ಗುಂಡಿ ಸಮಸ್ಯೆ. ಕೆಸರುಗದ್ದೆಯಂತಾದ ರಸ್ತೆ, ಸವಾರರ ಪರದಾಟ, ಯಮಗುಂಡಿಗಳಿಗೆ ಮಣ್ಣು ಸುರಿದು ಅವಾಂತರ. ನೋಡಿ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆ ಅದ್ ಹೇಗೆ ಆಗೋಗಿದೆ ಅಂತ. ರಸ್ತೆಯುದ್ದಕ್ಕೂ ಬಾಯ್ತೆರೆದ ಯಮಗುಂಡಿಗಳನ್ನ ನೋಡಿದ್ರೆ ಸವಾರರ ಜೀವ ಬಾಯಿಗೆ ಬಂದಂಗಾಗುತ್ತೆ. ಅದೇ ಗುಂಡಿಗಳಿಗೆ ಕೆಮ್ಮಣ್ಣು ಸುರಿದ ಪರಿಣಾಮ ರಸ್ತೆ ಅನ್ನೋದು ಕೆಸರಿನ ಗದ್ದೆಗಿಂತಲೂ ಕಡಿಯಾಗಿ ಹೋಗಿದೆ. ಅಷ್ಟಕ್ಕೂ ಈ ಗುಂಡಿ ಅವಾಂತರಕ್ಕೆ ಲಗ್ಗೆರೆ ಮುನೇಶ್ವರ ಬಡಾವಣೆಯ 50 ಫೀಟ್ ರಸ್ತೆ ಸಾಕ್ಷಿಯಾಗಿದೆ. ಹದಗೆಟ್ಟೋದ ರಸ್ತೆಯಲ್ಲಿ ಹೆಜ್ಜೆಗೊಂದು ಗುಂಡಿ ಬಿದ್ದು ಸವಾರರು ಓಡಾಡೋದಕ್ಕೂ ಪರದಾಡ್ತಿದ್ದಾರೆ. ಗುಂಡಿ ಜೊತೆಗೆ ದಾರಿಯುದ್ದಕ್ಕೂ ಕೆಸರು ತುಂಬಿಕೊಂಡ ಈ ರಸ್ತೆಯಲ್ಲಿ ಜನರ ಉಸಿರಿಗೆ ಗ್ಯಾರಂಟಿನೇ ಇಲ್ಲ ಬಿಡಿ. ಇಂತಹ ಅವಾಂತರಕ್ಕೆ ಬೇಸತ್ತ ಸವಾರರು ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಂದ್ರೆ ತುಂಬಾನೇ ಕಷ್ಟ ಸರ್. ಕಣ್ಣಲ್ಲಿ ನೀರು ಬರ್ತದೆ, ನೀರು ಬರೋದ್ ಬದಲು ರಕ್ತ ಬರ್ತಾ ಇರ್ತದೆ. ಹಂಗೆ ಯಾವ ಕಡೆ ಹೋಗೋದು ಯಾವ ಕಡೆ ಬಿಡೋದು ಅನ್ನೋದಾಗ್ತದೆ. ನೀರು ತುಂಬ್ಕೊಂಡ್ಬಿಡ್ತು ಅಂತಂದ್ರೆ ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಏನೇನು ಅಂತ ಅಂದ್ಬಿಟ್ಟು ಒಂದೂ ಕಾಣೋದಿಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಬಿಡೋದು ಅಂತ ಅನ್ನೋದೇ ಆಗೋಗ್ಬಿಟ್ಟಿದೆ. ತುಂಬಾನೇ ಕಷ್ಟ ಸಹ ಈ ರೋಡಲ್ಲಂತೂ ಓಡಾಡೋದು. ಇದು ಯಾವ್ದೋ ಬಂದ್ಬಿಟ್ಟು ಇದಕ್ಕೆ ಯಾವ್ದಕ್ಕೂ ಟಾರ್ ಅಂತ ಇನ್ನೊಂದು ಯಾವುದು ಅಂತೂ ಆಗೋದೇ ಇಲ್ಲ. ರೋಡು ಒಂದು 2 years ಇಂದ ಇದೇ ಕಂಡೀಷನ್ ಅಲ್ಲಿ ಇದೆ. ಇದು ಸಾಲದಿದ್ದಕ್ಕೆ ಅಲ್ಲಿ ಸರ್ವಿಸ್ ರೋಡ್ ಎಕ್ಸ್ಟೆನ್ಷನ್ ಮಾಡಿದ್ರು, ಅಗದ್ರು, ಒಂದಿಷ್ಟು ಮಣ್ಣು ಹಾಕಿದ್ರು, ಅದು 1.5 ವರ್ಷ ಆಗ್ತದೆ. ಎಕ್ಸ್ಟೆನ್ಷನ್ ಆಗಿಲ್ಲ, ಟಾರು ಬಿದ್ದಿಲ್ಲ. ಈ ಭಾಗದಲ್ಲಿ ಗುಂಡಿ ಮುಚ್ಚೋ ಕೆಲಸ ಬಿಡಿ, ಇನ್ಸ್ಪೆಕ್ಷನ್ಗೂ ಯಾರು ಬಂದಿಲ್ಲ. ಸದ್ಯ ಓಡಾಡೋದಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪಾಲಿಕೆ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕಿದೆ. ಇದು ಲಗ್ಗೆರೆ ಬಳಿ ಇರುವಂತಹ ಮುನೀಶ್ವರ ಲೇಔಟ್ನ 50 ಫೀಟ್ ರೋಡ್ನ ಚಿತ್ರಣ ಇದಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.